ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ತಿರುಪತಿಗೆ ಹೇಗೆ ಬಂದ್ವಿ, ನಮ್ಮದು ರೋಡ್ ಜರ್ನಿ ಹೇಗಿತ್ತು, ಹಾಗೆ ನಾವು ಯಾವುದೇ ರೀತಿ ಬುಕ್ಕಿಂಗ್ಸ್ ಇಲ್ದಲೇ ಬಂದಿರೋದು, ಅಂದರೆ ರೂಮ್ ಆಗಲಿ ತಿರುಪತಿ ದರ್ಶನ ಆಗಲಿ ಯಾವುದೇ ರೀತಿ ಬುಕ್ಕಿಂಗ್ ಮಾಡಿರಲಿಲ್ಲ. ಸೊ ಹಾಗೆ ಬಂದಿದ್ವಲ್ಲ, ಅದು ಹೇಗೆ ಬಂದ್ವಿ, ಹಾಗೆ ನಮಗೆ ಟಿಕೆಟ್ಸ್ ಎಲ್ಲ ಹೇಗೆ ಸಿಕ್ತು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲೇ ಕಂಪ್ಲೀಟಾಗಿ ವಿಡಿಯೋನ ಮಾಡಿದ್ದೀನಿ. ಸೊ ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ಅದರದ್ದು ಕಂಟಿನ್ಯೂಷನ್ ವಿಡಿಯೋ ಅಂತಲೇ ಇದನ್ನು ಹೇಳ್ಬೋದು. ನಾನು ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾವು ಮಾರ್ನಿಂಗ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಅಲ್ಲಿ ದರ್ಶನಕ್ಕೆಲ್ಲ ಸುಮಾರು ಹೊತ್ತಾಗುತ್ತಲ್ವ, ಹಾಗಾಗಿ ಪಾಪುಗೆಲ್ಲ ಏನೇನು ಬೇಕು ಆ ನೀರು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ನಾವು ರೂಮ್ ಬಿಟ್ಟಾಗ 3 ಗಂಟೆ ಆಗಿತ್ತು. ಯಾಕಂತೇಳಿದ್ರೆ ನಮಗೆ ದರ್ಶನ ಇದ್ದಿದ್ದು 8 o'clockಗೆ ನೈಟು. ಬಟ್ ನೋಡೋಣ, ಬೇಗ ಏನಾದರೂ ಹೋದರೆ ಬೇಗ ಅಲೋ ಮಾಡ್ತಾರಾ ಅಂತ ನೋಡೋಣ ಅಂತೇಳ್ಬಿಟ್ಟು ನಾವು ಈಗಲೇ ಹೋಗ್ತಾಯಿದ್ದೀವಿ. ಸೊ ಹೇಗೂ ಟೈಮ್ ಇತ್ತಲ್ವ, 8 ಗಂಟೆ ದರ್ಶನ ಅಂದರೆ 5 ಗಂಟೆಗಾದರೂ ನಾವು ಆ ಟೆಂಪಲ್ ಹತ್ರ ಹೋಗೋಣ, ಅಲ್ಲಿವರೆಗೂ ಪ್ರಸಾದಾರು ತಿನ್ಕೊಬರೋಣ ಅಂತೇಳ್ಬಿಟ್ಟು ನಾವು ಊಟದ ಹತ್ರ ಬಂದ್ವಿ. ಸೊ ಅದಕ್ಕೂ ಮುಂಚೆ ಅಲ್ಲೇ ವರಹಸ್ವಾಮಿ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಿ ಬರೋಣ ಅಂಥೇಳಿ ಬಂದ್ವಿ. ಆದರೆ ತುಂಬ ಏನು ರಶ್ ಇರಲಿಲ್ಲ, ಒಂದು ಅರ್ಧ ಗಂಟೆಲೆಲ್ಲ ದರ್ಶನ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ಟಿಕೆಟ್ ಆಗಲಿ ಇನ್ನೊಂದಾಗಲಿ ಏನಿಲ್ಲ, ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ದರ್ಶನ ಮಾಡಿಕೊಂಡು ಬರ್ಬೋದು. ಸೊ ನಾವು ರೂಮ್ ಮಾಡಿದ್ವಲ್ಲ, ಅಲ್ಲಿಂದ ಊಟದ ಹಾಲಿಗೆ ಬರೋಕ್ಕೆ 20 ಮಿನಿಟ್ಸ್ ಆಯಿತು ಬಸ್ಸಲ್ಲಿ. ಅಲ್ಲಿ ಫ್ರೀ ಬಸ್ಸೇ ಇರುತ್ತೆ. ಸೊ ಯಾವ ಪ್ಲೇಸ್ ಅಂತ ಹೇಳಿದ್ರೆ ಆರಾಮಾಗಿ ಓಡಾಡ್ಬೋದು ನೀವು ಬಸ್ಸಲ್ಲಿ, ಅದಕ್ಕೂ ಕೂಡ ಟೈಮಿಂಗ್ಸ್ ಇದೆ ಬಸ್ಗೆ. ಸೊ ವರಹಸ್ವಾಮಿ ಟೆಂಪಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೂ ಕೂಡ ಅರ್ಧ ಗಂಟೆ ಆಯ್ತಲ್ವ. ಸೊ ಈಗ ಊಟಕ್ಕೆ ಹೋಗೋಣ ಅಂಥೇಳಿ ನಾವೀಗ ಊಟದ ಹಾಲ್ ಹತ್ರ ಹೋಗ್ತಾ ಇದ್ದೀವಿ. ಊಟದ ಹಾಲು ಹಾಗೆ ವರಹಸ್ವಾಮಿ ಟೆಂಪಲು ಹತ್ರನೇ ಇದೆ. ಸೊ ನೋಡಬೇಕು ಊಟದ ಹಾಲ್ ಹತ್ರ ಎಷ್ಟು ರಶ್ ಇದೆ ಏನು ಅಂತ ಹೇಳ್ಬಿಟ್ಟು. ಸೊ ಈ ಬಿಲ್ಡಿಂಗಲ್ಲೇ ಅನ್ನಪ್ರಸಾದ ಆಗೋ ಅಂಥದ್ದು. ಸೊ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂಥೇಳಿ. ಸೊ ನಾವು ಈಗ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ನಿಹಾಲ್ ತುಂಬ ಜನ ಇದ್ದರೆ ಸಾಕು, ಈ ರೀತಿ ಅವ್ರ ಅಪ್ಪನ ಭುಜದ ಮೇಲೆ ಹತ್ಕೊಂಡು ಕೂತ್ಕೊಬಿಡ್ತಾನೆ, ಇಲ್ಲಾಂದರೆ ಕಿರಿಕಿರಿ ಆಗುತ್ತಲ್ಲ ಅಂಥೇಳಿ. ಸೊ ತುಂಬ ಜನ ಇದ್ದರು, ಆದರೆ ಬೇಗನೆ ಮೂವ್ ಆಗ್ತಾಯಿತ್ತು ಅನ್ಬೋದು ಕ್ಯೂ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಈಗ ಊಟದ ಹಾಲ್ ಹತ್ರ ಬಂದ್ವಿ. ಬಟ್ ಒಂದು ಹಾಲು ಫುಲ್ಲು ರಶ್ ಆಗಿಬಿಟ್ಟಿತ್ತು, ಅಂದರೆ ಕಂಪ್ಲೀಟ್ ಸೀಟೆಲ್ಲ ಇರಲಿಲ್ಲ. ಹಾಗಾಗಿ ಅವರು ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿ ಎಲ್ಲ ಟೇಬಲ್ನಲ್ಲೂ ಅಷ್ಟೇ ಜನ ಬರೋ ಮುಂಚೆನೇ ಎಲೆ ಹಾಸ್ಬಿಟ್ಟು ಚಟ್ನಿ, ಪಲ್ಯ ಹಾಗೆ ಪಾಯಸನ ಹಾಕಿರ್ತಾರೆ. ನೀವು ಏನಾದರೂ ತಿರುಪತಿಗೆ ಬಂದರೆ ಪ್ರಸಾದ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಹೇಳ್ಬೋದು ಆ ಪ್ರಸಾದ ತಿಂದರೆ. ಸೊ ನಾವು ಕೂಡ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ಬಟ್ ಒಂದು 1/2 ಅವರೇ ವೆಯ್ಟ್ ಮಾಡಿದ್ವಿ, ಆದರೆ ಯಾವುದೂ ಕೂಡ ಬಸ್ ಬರಲಿಲ್ಲ. ಸೊ ಇನ್ನೂ ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ಯಾಕ್ಸಿನೆಲ್ಲ ವಿಚಾರಿಸಿದ್ವಿ. ಬಟ್ ಅವರು ನಮಗೆ ಟೋಕನ್ ಕೊಟ್ಟಿದ್ದಾರಲ್ಲ, ಆ ಜಾಗಕ್ಕೆ ಕರ್ಕೊಂಡೋಗಿ ಅಂದರೆ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಮತ್ತು ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಕೇಳ್ತಾಯಿದ್ರು. ಸೊ ಅಲ್ಲಿ ಪೊಲೀಸ್ ಇದ್ದವರು ಟ್ಯಾಕ್ಸಿ ಎಲ್ಲ ಯೂಸ್ ಮಾಡಿಬಿಡಿ, ಸುಮ್ಮನೆ ಕಾಸ್ಟ್ಲಿ ಹೇಳ್ತಾರೆ, ಹೀಗೆ ನಡ್ಕೊಂಡು ಹೋದರೆ ಒಂದು 20 ನಿಮಿಷದಲ್ಲೆಲ್ಲ ಹೋಗ್ಬೋದು ಅಂತ ಹೇಳಿದ್ರು. ಸೊ ಮೇನ್ ರೋಡಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಟೆಂಪಲ್ ಒಳಗಡೆಯಿಂದನೇ ಹೋಗ್ತಾ ಇದ್ವಿ ಈಗ. ಸೊ ಹಾಗೆ ನಾವು ಟೆಂಪಲ್ ಹತ್ರನೇ ಬರೋ ಹಾಗೆ ಆಯಿತು. ಸೊ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಅಂದರೆ ತುಂಬ ಹತ್ತಿರದಿಂದ ನಿಂತ್ಕೊಂಡು ನಾವು ಟೆಂಪಲ್ ಹೊರಗಡೆ ಎಲ್ಲ ನೀಟಾಗಿ ನೋಡಿದ್ವಿ. ಸೊ ನಾವು ಅಲ್ಲೇ ಅವರು ಇವ್ರನ್ನ ವಿಚಾರಿಸ್ಕೊಂಡು, ಅಂದರೆ ಅಲ್ಲಲ್ಲಿ ಪೊಲೀಸೆಲ್ಲ ಇರ್ತಾರಲ್ಲ, ಹಾಗೆ ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಅವ್ರನ್ನೆಲ್ಲ ಕೇಳಿಕೊಂಡು ಅಡ್ರೆಸ್ ಎಲ್ಲಿ ಅಂತ ಕೇಳಿಬಿಟ್ಟು ನಾವು ನಮ್ಮ SST ಟೋಕನ್ ಯಾವ ಹಾಲಿಗೆ ಕೊಟ್ಟಿದ್ರು ಅದ್ರ ಹತ್ರ ಬಂದ್ವಿ. ಹೋಗೋ ದಾರಿಲಿ ನಮಗೆ ಇದೆಲ್ಲ ಕಾಣಿಸ್ತು, ಅಂದರೆ ಇದೆಲ್ಲ ಇವರೆಲ್ಲ ಫ್ರೀ ದರ್ಶನದವರು. ಸೊ ತುಂಬಾ ದೂರ ಇತ್ತು ಅಂತ ಹೇಳ್ಬೋದು. ಈಗ ನಾವು ದರ್ಶನಕ್ಕೆ ಹೊರಟಿದ್ವಿ. ಸೊ ನಾವು ಈಗ SST ಟೋಕನ್ನ ತೋರಿಸ್ಬಿಟ್ಟು ದರ್ಶನಕ್ಕೆ ಅಂತೇಳಿ ಬಂದ್ವಿ. ನೋಡ್ಬೋದು ನೀವು, ಜನನೇ ಇಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ತುಂಬ ಡಿಸ್ಟೆನ್ಸ್ವರೆಗೂ ಅಷ್ಟೇ ಜನ ಅಷ್ಟೇನೂ ಇರಲಿಲ್ಲ, ಮೂವಿಂಗಲ್ಲೇ ಇತ್ತು ಅಂತ ಹೇಳ್ಬೋದು. ತುಂಬ ದೂರ ಬಂದಮೇಲೆ ಅಲ್ಲಿ ಸ್ಟಾಪ್ ಆಯಿತು, ಏನಕ್ಕಂದರೆ ಅಲ್ಲಿ ಲಾಕ್ ಮಾಡಿದರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೂತ್ಕೊಂಡಿದ್ರು. ನಾವು 6 o'clockಗೆ ದರ್ಶನಕ್ಕೆ ಅಂತೇಳಿ ಒಳಗೆ ಹೋಗಿದ್ದು.
8:30ಗೆಲ್ಲ ಹೊರಗಡೆ ಬಂದ್ವಿ. ಸೊ ಮೊಬೈಲೆಲ್ಲ ಅಲ್ಲಿ ಮೊಬೈಲ್ ಕೌಂಟರಲ್ಲೇ ಕೊಡಬೇಕಿತ್ತಲ್ವ, ಹಾಗಾಗಿ ಅಲ್ಲೇನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ನಾವು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಹಾಗೆ ಅಲ್ಲಿ ಪ್ರಸಾದ ತಿಂದ್ಕೊಂಡ್ಬಿಟ್ಟು, ಅಂದರೆ ಅಲ್ಲೇ ಊಟನ ಮಾಡಿಕೊಂಡು ಆಮೇಲೆ ಫೋನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಸೊ ಇದು ನೋಡಿ ಟೆಂಪಲ್ದು ನೈಟ್ ವ್ಯೂ ಹೇಗೆ ಕಾಣ್ತಿದೆ ಅಂತೇಳಿ. ಸೊ ನಮಗೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಸೊ ನಾವು ಊಟ ಮಾಡಿದ ಕೂಡಲೇ ಲಡ್ಡು ಕೌಂಟರ್ಗೆ ಹೋಗ್ಬಿಟ್ಟು ಲಡ್ಡುನ ತೊಗೊಳೋಣ ಅಂತೇಳಿ ಹೋದ್ವಿ. ಸೊ ಅಲ್ಲೂ ಅಷ್ಟೇ ಫೋನ್ ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ವೀಡಿಯೋನ ಮಾಡಲಿಲ್ಲ. ನಮ್ಮ ಟಿಕೆಟ್ಗೆ ಒಂದೊಂದು ಲಡ್ಡುನ ಕೊಡ್ತಾರೆ. ಸೊ ಮತ್ತೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾವು ಒಂದು 20 ಲಡ್ಡುನ ತೊಗೊಂಡ್ವಿ. ಫ್ರೆಂಡ್ಸ್ ಸ್ವಲ್ಪ ಕೇಳಿದರು, ಹಾಗೆ ಬೇರೆ ಫ್ರೆಂಡ್ಸ್ಗೂ ಕೂಡ ಕೊಡಬೇಕಿತ್ತು, ಹಾಗೆ ರಿಲೇಟಿವ್ಸ್ಗೂ ಕೊಡೋಣ ಅಂತೇಳಿ. ಹಾಗೆ ನಮಗೆ ಪರ್ಸ್ನಲಿ ತಿರುಪತಿ ಲಡ್ಡು ಅಂದರೆ ತುಂಬಾ ಇಷ್ಟ, ನಮ್ಮ 3 ಜನಕ್ಕೂ ಕೂಡ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಂದ್ವಿ. ಸೊ ಇಲ್ಲಿಂದ ದೇವಸ್ಥಾನದ ಎಂಟ್ರೆನ್ಸು ಹಾಗೆ ಗೋಪುರ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಎಲ್ಲರೂ ಕೂಡ ಅಲ್ಲೇ ದೇವರಿಗೆ ತೆಂಗಿನಕಾಯಿನ ಹೊಡೆದು ಆರತಿನ ಮಾಡ್ತಾಯಿದ್ರು. ಕೆಲವೊಬ್ಬರು ಕರ್ಪೂರದ ಆರತಿ ಇಲ್ಲ ಬೇರೆ ಬೇರೆ ರೀತಿ ದೀಪನ ಬೆಳಗ್ತಾಯಿದ್ರು. ಅದರ ಎದುರುಗಡೆನೇ ಇಲ್ಲಿ ಒಂದು ಆಂಜನೇಯನ ಗುಡಿ ಇದೆ. ಸೊ ನಾವು ಕೂಡ ಅಲ್ಲಿ ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡಿ ಹೀಗೆ ಮುಂದೆ ಬಂದ್ವಿ. ಸೊ ಇದೆಲ್ಲ ಆಗೋತ್ತಿಗೆ ನೈಟ್ 12 o'clock ಆಯಿತು ಅಂತಲೇ ಹೇಳ್ಬೋದು. ದರ್ಶನ ಏನೋ ಬೇಗ ಆಯಿತು, ಬಟ್ ಊಟಕ್ಕೆ ಹೋಗಿದ್ದು, ಹಾಗೆ ಅಲ್ಲಿಂದ ಮತ್ತು ಪ್ರಸಾದ ಕೌಂಟ್ರಿಗೆ ಹೋಗಿದ್ದು, ಫೋನ್ ತೊಗೊಳಕ್ಕೆ ಹೋಗಿದ್ದು, ಅಷ್ಟೊತ್ತಾಯಿತು. ಸೊ ಅಷ್ಟೊತ್ತಿಗೆ ಬಸ್ಸೆಲ್ಲ ಇರೋದಿಲ್ಲ. ಸೊ ನಾವು ಟ್ಯಾಕ್ಸಿ ಮಾಡಿಕೊಂಡು ನಮ್ಮ ರೂಮ್ ಹತ್ರ ಬಂದ್ವಿ. ಸೊ ತುಂಬಾ ಚಳಿ ಆಗ್ತಿತ್ತು. ರೂಮ್ ಹತ್ರ ಬರೋಷ್ಟೊತ್ತಿಗೆ 12:30 ಆಯಿತು. ಪಾಪ ಆಲ್ರೆಡಿ ಮಲ್ಕೊಬಿಟ್ಟಿದ್ದ. ಸೊ ಹಾಗಾಗಿ ನಾವು ಕೂಡ ರೂಮ್ ಅಪೋಸಿಟೇ ಅಲ್ಲಿ ಕಾಫಿನ ಕುಡಿಯೋಣ ಅಂತೇಳಿ ಅಷ್ಟೊತ್ತಿನಲ್ಲಿ ಫಸ್ಟ್ ಟೈಮ್ ನಾನು ಕಾಫಿನ ಕುಡಿದಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಟೇಕ್ ಕೇರ್.